ದೇವಸ್ಥಾನದ ಡಿಸೈನ್ ಬಗ್ಗೆ ಮಾತನಾಡೋದಾದ್ರೆ VHP ಅವರು ಮಂದಿರ ನಿರ್ಮಾಣದ ಮಾದರಿ ಮಾಡಿದ್ರು. ಇದಾದ ಮೇಲೆ ನಾಗರ್ ಸ್ಟೈಲ್ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಹಾಗಂದ್ರೇನು? You see this temple, the architect. ಈ ಮಂದಿರದ ವಾಸ್ತುಶಿಲ್ಪ ವಿನ್ಯಾಸ ಮಾಡಿರುವುದು ಚಂದ್ರಕಾಂತ್ ಸೋಂಪುರ. ಅವರ ಕುಟುಂಬ ದೇವಸ್ಥಾನಗಳನ್ನ ಮಾತ್ರ ನಿರ್ಮಿಸಿದೆ. In 1992, the architect was given. ಈ ಒಪ್ಪಂದ ಆಗಿದ್ದು 1992ರಲ್ಲಿ. ಅವರು ನಾಗರ್ ವಿನ್ಯಾಸದಲ್ಲಿ ಮಂದಿರ ನಿರ್ಮಿಸುವ ಪ್ಲಾನ್ ಹಾಕಿದ್ರು. He decided that this temple should be made what is called the Nagar. ಈ ಬಗ್ಗೆ ಎಲ್ಲಾ ಧಾರ್ಮಿಕ ಮುಖಂಡರ ಸಲಹೆ ಪಡೆದು, ಅಯೋಧ್ಯೆಯ ಧಾರ್ಮಿಕ ನಾಯಕರ ಸಲಹೆ ಪಡೆದು ಈ ಪ್ಲಾನ್ ಮಾಡಿದ್ದೇವೆ. ಹೀಗೆ ನಾವು ಸಾಟಿ ಇಲ್ಲದ ವಿಶಿಷ್ಟವಾದ ಮಂದಿರ ನಿರ್ಮಿಸ್ತಾ ಇದ್ದೇವೆ. Audited by the engineers. ತಾಂತ್ರಿಕ ವಿಷಯಗಳು ಮತ್ತು ಧಾರ್ಮಿಕ ಭಾವನೆಗಳನ್ನ ಗಮನದಲ್ಲಿಟ್ಟುಕೊಂಡು ಮಂದಿರ ನಿರ್ಮಾಣವಾಗ್ತಿದೆ. Perhaps one of the most suitable design and will be 1000 ವರ್ಷಗಳವರೆಗೆ ಉಳುವಿಕೆಯನ್ನ ಗಮನದಲ್ಲಿಟ್ಟುಕೊಂಡು ಮಂದಿರ ನಿರ್ಮಾಣದ ಪ್ಲಾನ್ ಮಾಡಿದ್ದೇವೆ. ಇದಕ್ಕೆ ಎಲ್ಲಾ ಸಂತರು, ಧಾರ್ಮಿಕ ನಾಯಕರು ಒಪ್ಪಿಕೊಂಡಿದ್ದಾರೆ. ರಘುವಂಶ ಪರಂಪರೆಯನ್ನ ಉಳಿಸುವ ರೀತಿಯಲ್ಲಿ ಮಂದಿರದ ವಿನ್ಯಾಸವಿದೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.